ಮಧ್ಯರಾತ್ರಿ ಬರ್ತಿದ್ರು, ಕುಡಿದು ಕಿರಿಕ್ ಮಾಡ್ತಾ ಇದ್ರು. ಬುದ್ಧಿ ಹೇಳಿದ ನಿವೃತ್ತ ಯೋಧ ಸಿಟ್ಟಿಗೆದ್ದ ಪುಂಡ. ನಿವೃತ್ತ ಯೋಧನ ಮನೆಗೆ ಕಲ್ಲು ತೂರಿದ್ದಾರೆ. ಈ ಪುಂಡರು ಕಲ್ಲು ತೂರಿ ಬೆದರಿಕೆ ಹಾಕಿದ್ದಾರೆ. ನಿವೃತ್ತ ಯೋಧನಿಗೆ, ಆ ಕುಟುಂಬಕ್ಕೆ ಬುದ್ಧಿ ಹೇಳಿದಂತಹ ನಿವೃತ್ತ ಯೋಧರು ಕಲ್ಲು ತೂರಿ ಗಲಾಟೆ ಮಾಡಿದ್ದಾರೆ, ಬೆದರಿಕೆ ಹಾಕಿದ್ದಾರೆ. ಧಾರವಾಡ ನಗರದಲ್ಲಿ ನಡೆದಂತಹ ಘಟನೆ ಇದು. ಮಧ್ಯರಾತ್ರಿ ನಡೆದದ್ದು. ನಿವೃತ್ತ ಸೈನಿಕ ಮಡಿವಾಳಯ್ಯ ಪೂಜಾರ್ ಇವರ ಮನೆಗೆ ಕಲ್ಲೇಟ್ ಬಿದ್ದಿರು ಈ ಪುಂಡರಿಂದ. ಸಿಸಿಟಿವಿಯಲ್ಲಿ ಈ ಪುಂಡರ ಕಲ್ಲು ತೂರಾಟದ ದೃಶ್ಯ ಸೆರೆಯಾಗಿದೆ. ಪುಡಾರಿಗಳಿಗೆ ಬುದ್ಧಿ ಕಲಿಸಿ ಅಂತ ಆ ಸಿಸಿಟಿವಿ ದೃಶ್ಯಗಳನ್ನು ತೆಗೆದುಕೊಂಡು ಬಂದು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಆ ನಿವೃತ್ತ ಯೋಧ. ಆದ್ರೆ ಇದುವರೆಗೂ ಆರೋಪಿಗಳನ್ನ ಬಂಧಿಸೇ ಇಲ್ಲ ಪೊಲೀಸರು. ನಿವೃತ್ತ ಸೈನಿಕರಿಗೆ ಹೀಗಾದ್ರೆ ಜನಸಾಮಾನ್ಯರ ಪಾಡೇನು? ಸಹಜವಾದಂತಹ ಪ್ರಶ್ನೆ ಮೂಡುತ್ತೆ. ನಿವೃತ್ತ ಸೈನಿಕರಿಗೆ ಹೀಗಾದ್ರೆ ಜನಸಾಮಾನ್ಯರ ಪಾಡೇನು? ಅವ್ರ ಮನೆಗೆ ಕಲ್ಲು ಹೊಡಿತಾರೆ ಅಂದ್ರೆ ಇನ್ನು ಸಾಮಾನ್ಯವಾಗಿ ರಸ್ತೆಯಲ್ಲಿ ಓಡಾಡುವಂತಹ ಜನಸಾಮಾನ್ಯರ ಪಾಡೇನು ಅನ್ನೋದು ಸಹಜವಾಗಿ ಉದ್ಭವ ಆಗುವಂತಹ ಪ್ರಶ್ನೆ. ನೋಡಿ, ಸಿಸಿಟಿವಿಯ ದೃಶ್ಯ ಇದೆ. ಕಲ್ಲುಗಳನ್ನ ಅಲ್ಲಿಂದ ತೆಗೆದುಕೊಂಡು ಬಂದು 4-5 ಜನ ಇದ್ದಾರೆ. ಕಲ್ಲುಗಳನ್ನು ತೂರಿರೋದು ಮನೆ ಒಳಗೆ, ಬೆದರಿಕೆ ಹಾಕಿದ್ದಾರೆ ಅಲ್ಲೇ ಬೀದಿಯಲ್ಲಿ ನಿಂತ್ಕೊಂಡು. ನೋಡಿ, ಕಲ್ಲು ತೂರಾಟದ ದೃಶ್ಯವನ್ನು ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಇದರ ಸಮೇತವಾಗಿ ಈಗ ದೂರನ್ನು ಕೊಡಲಾಗಿದೆ ಸ್ಟೇಷನ್ ಪೊಲೀಸರಿಗೆ. ಈ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಿ ಅಂತ. ನೋಡಿ, ಅವರು ತೂರಿದಂಥ ಕಲ್ಲುಗಳು ಕೂಡ ಆ ಮನೆಯ ಮೆಟ್ಟಿಲುಗಳ ಮೇಲೆ ಬಿದ್ದಿದೆ. 17ನೇ ತಾರೀಕಿಗೆ ರಾತ್ರಿ 3 ಗಂಟೆಗೆ ಒಂದು 8ರಿಂದ 9 ಜನ ಹುಡುಗರು ಬಂದು ಡ್ಯಾನ್ಸ್ ಮಾಡ್ಕೊತ ಸ್ಪೀಕರ್ ಹಚ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು. ಅದು ಸೌಂಡ್ ಕೇಳಿ ನಾವು ಹೊರಗೆ ಬಂದ್ವಿ. ಹೊರಗೆ ಬಂದು ನಾನು ಹೇಳಿದೆ, ಡ್ಯಾನ್ಸ್ ಮಾಡಬೇಡ, ಸ್ಪೀಕರ್ ಬಂದ್ ಮಾಡಿರಿ. ಅದಕ್ಕೆ ಅವ್ರು ಏನು ಮಾಡಿದ್ರು, ಇದು ಗೌರ್ಮೆಂಟ್ ರೋಡ್, ನಾವು ಬೇಕಾದ್ರೆ ಮಾಡ್ತೀವಿ, ಏನು ಮಾಡ್ತೀರಿ ನೀವು ಅಂತ ಕೇಳಿದ್ರು. ಇಲ್ಪ ಮತ್ತು ನೀವು ಏನಾರು ಮಾಡಿದ್ರೆ ನಾನು ಪೊಲೀಸ್ ಕರೆಸ್ತೇನೆ ಅಂತ ಹೇಳಿ. ಕರೆಸ್ಲಿ, ನಮಗೆಲ್ಲ ಗೊತ್ತಿದೆ, ಪೊಲೀಸ್ ಎಲ್ಲ ನಾವು ಏನು ಮಾಡ್ಬೇಕು ಗೊತ್ತೈತಿ ಅಂಥೇಳಿ ನಮ್ಗೆ ಅವಾಜ್ ಶಬ್ದದಿಂದ ಬೈದರು. ಆಮೇಲೆ ನಾವು ಕಲ್ಲು ಹೊಡೆದು ಹೋಗ್ತೇವೆ ನೋಡಿ, ಏನು ಮಾಡ್ತೀರಿ ನೀವು ಅಂತಂದರು. ಅವಾಗ ನಾನು 112 ಫೋನ್ ಮಾಡಿದೆ. ಆಮೇಲೆ ಪೊಲೀಸ್ ಗಾಡಿ ಬಂತು. ಗಾಡಿ ಬಂದ ತಕ್ಷಣ ಓಡೋಗ್ಬಿಟ್ರು, ಸಿಗಲಿಲ್ಲ. ಇನ್ನೊಂದು ಸಲ ಬಂದು ಏನಾರು ಗದ್ದಲ ಮಾಡಿದರೆ ಕಂಪ್ಲೇಂಟ್ ಕೊಡಿ ಅಂತೇಳಿ ವಾಪಸ್ ಹೋದ್ರು. 17ನೇ ತಾರೀಕಿಗೆ ಅದು ಮುಗೀತು. ಇವತ್ತು ಬೆಳಗ್ಗೆ 19 ತಾರೀಕಿಗೆ 4 ಗಂಟೆಗೆ ಬಂದು ಅದೇ ಭಾಗದಲ್ಲಿ ಒಂದು 4 ಜನ ಕಲ್ಲು ಬಿಸಾಕಿದ್ರು. ಬಂದು ಮನೆ ಮುಂದೆ ಕಲ್ಲು ಬಿಸಾಕಿದ್ರು. ಕಲ್ಲು ಬಿಸಾಕಿ ಒಂದನೇ ಕಲ್ಲು ಬಿದ್ದ ತಕ್ಷಣ ಓಡಿ ಹೊರಗೆ ಬಂದೆ. ಹೊರಗೆ ಬಂದೆ, ನಾನು ಆವಾಜ್ ಮಾಡಿದೆ. ಆವಾಜ್ ಮಾಡಿದ ತಕ್ಷಣ ಇನ್ನಿಬ್ಬರು ಜನ ಮತ್ತೆ ಕಲ್ಲು ಹೋಗಿದ್ದು ಓಡಿ ಹೋದರು. ಆಮೇಲೆ ಮತ್ತೆ ನಾನು ಪೊಲೀಸ್ಗೆ ಫೋನ್ ಮಾಡಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ನಿವೃತ್ತ ಯೋಧರೊಬ್ರು ಹೀಗಾಗಿದೆ ಸಾರ್ ಅಂತ ಕಂಪ್ಲೇಂಟ್ ಕೊಟ್ಟರೆ ಯಾವುದೇ ರೀತಿಯಾದಂತಹ ಆಕ್ಷನ್ಗಳಾಗ್ತಾ ಇಲ್ಲ ಪೊಲೀಸರ ಕಡೆಗಿಂದ. ಇಂಥವ್ರಿಗೆ ಹಿಂಗಾಗ್ಬಿಟ್ರೆ, ಕಾನೂನು ಬಗ್ಗೆ ಗೊತ್ತಿರುವಂಥವ್ರೆ ಹಿಂಗಾಗ್ಬಿಟ್ರೆ ಸಾಮಾನ್ಯರ ಪರಿಸ್ಥಿತಿ ಏನು ಅನ್ನುವಂಥ ಸಹಜ ಪ್ರಶ್ನೆ ಬಂದೇ ಬರುತ್ತೆ ಸಹಜವಾಗಿ. ಇದು ಗೌರ್ಮೆಂಟ್ ರೋಡ್, ನಾವು ಏನು ಬೇಕಾದರೂ ಮಾಡ್ತೀವಿ ಅಂತ ಧಮಕಿ ಹಾಕಿದಂಥವರಿಗೆ ಪಾಠ ಕಲಿಸ್ಬೇಕಾಗಿತ್ತು ಪೊಲೀಸರು. ಹೌದು ನವೀನ್, ಧಾರವಾಡದಲ್ಲಿ ಪುಂಡ್ರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ ಅನ್ನೋದಕ್ಕೆ ಇದು ಪ್ರಮುಖ ಕಾರಣ ಆಗಿದೆ ಅಂತ ಹೇಳ್ಬೋದು. ಕುಡಿದ ಮತ್ತಿನಲ್ಲಿ ಮಧ್ಯರಾತ್ರಿಯಲ್ಲಿ ಧಾರವಾಡದ ನಗರದಲ್ಲಿ ಹಲವಾರು ನಗರದಲ್ಲಿ ಕೂಡ ಪುಂಡರು ಇದೇ ರೀತಿಯಾಗಿ ಹಾವಳಿಗಳು ಹೆಚ್ಚಾಗ್ತಿರದೆ. ಅದರಲ್ಲಿ ಪ್ರಮುಖ ಏನಂತಂದ್ರೆ ಮಡಿವಾಳಯ್ಯ ಪೂಜಾರ್ ಎಂಬುವರ ಮನೆ ಮೇಲೆ ಪುಂಡರು ಕೂಡ ಏನಂತಂದ್ರೆ ಕಲ್ಲಿನಿಂದ ದಾಳಿ ಮಾಡಿದ್ರೆ ಅಂತ ಹೇಳೋದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಕುಡಿದು ರಸ್ತೆಯಲ್ಲಿ ಗಲಾಟೆ ಮಾಡ್ತಿರ್ತಾರೆ. ನಿವೃತ್ತ ಯೋಧರಾದಂತ ಮಡಿವಾಳಯ್ಯರವರಿಗೆ ಬುದ್ಧಿ ಮಾತನ್ನ ಹೇಳಕ್ಕೆ ಮುಂದಾಗ್ತಾರೆ. ಮಧ್ಯರಾತ್ರಿಯಲ್ಲಿ ಈ ತರ ಕುಡಿದು ಗಲಾಟೆ ಮಾಡಕ್ ಹೋಗಬೇಡಿ ಇಲ್ಲಿ, ಯಾಕಂದ್ರೆ ನಿವಾಸಿಗಳು ಅಕ್ಕಪಕ್ಕದ ಫ್ಯಾಮಿಲಿ ಕುಟುಂಬಸ್ಥರಿರ್ತಾರೆ ಅಂತ ಬುದ್ಧಿ ಮಾತು ಹೇಳಕ್ಕಂತ ಸಂದರ್ಭದಲ್ಲಿ ಅವರಿಗೆ ಏನು ನಿವೃತ್ತ ಯೋಧರ ಮೇಲೆ ಕೂಡ ಏನಂತಂದ್ರೆ ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಂತಂದ್ರೆ ನಿವೃತ್ತ ಯೋಧರು ಕೂಡ ಪೊಲೀಸರನ್ನ 112 ಕರೆ ಮಾಡಿದಂತ ಸಂದರ್ಭದಲ್ಲಿ ಸ್ಥಳಕ್ಕೆ ಪೊಲೀಸರು ಬರ್ತಾರೆ. ಅಷ್ಟೊತ್ತಿಗೆ ಏನಂತಾರೆ ಯುವಕರ ಪುಂಡರು ಏನಂತಂದ್ರೆ ಸ್ಥಳದಿಂದ ಕಾಳ್ಕಿರ್ತಾರೆ. ಇದೇ ಒಂದು ವೈಷಮ್ಯ ಇಟ್ಟುಕೊಂಡು ಆ ಪುಂಡರ ತಂಡ ಏನಂತಂದ್ರೆ ಗುಂಪನಂತಂದ್ರೆ ಮಾರನೇ ದಿನ ಅಂತಂದ್ರೆ ಮಧ್ಯರಾತ್ರಿ ಮತ್ತೆ ಅದೇ ಏನಂತಂದ್ರೆ ಪೂಜಾರಿ ಅವರ ಮನೆಗೆ ಬಂದು ಕಲ್ಲುಗಳನ್ನ ಎತ್ತಿರ್ತಾರೆ. ಯಾಕಂತಂದ್ರೆ ಬುದ್ಧಿ ಮಾತು ಇಲ್ಲಿ ಹೇಳಿದ್ದೆ ತಪ್ಪೆಂಬುದು ಕೂಡ ಇಲ್ಲಿ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಅಂತಂದ್ರೆ ನಿವೃತ್ತ ಯೋಧರಿಗೆ ರಕ್ಷಣೆ ಇಲ್ಲ. ಯಾಕಂತಂದ್ರೆ ಯೋಧರು ಆರಂಭದಲ್ಲಿ ಏನಂತಂದ್ರೆ ಕಾರ್ಯವನ್ನ ಪ್ರವೃತ್ತಿಯನ್ನ ಮಾಡೋ ಸಂದರ್ಭದಲ್ಲಿ ನೆರೆ ರಾಷ್ಟ್ರದ ವೈರಿಗಳಿರ್ಬೋದು, ಉಗ್ರರು ಕೂಡ ಸೈನಿಕರ ಮೇಲೆ ಹಲ್ಲೆ ಮಾಡೋದ್ರ ಜೊತೆಗೆ ಏನಂತಂದ್ರೆ ಗುಂಡಿನ ಚಕಮಕಿ ಕಲ್ಲನ್ನ ಎಸೆದಿದ್ರು. ಆದ್ರೆ ನಮ್ಮ ದೇಶದಲ್ಲಿ ನಿವೃತ್ತಿಯ ಸಂದರ್ಭದಲ್ಲಿ ನೆಮ್ಮದಿಯ ಬದುಕನ್ನ ಸಾಗಿಸೋಕ್ಕೂ ಕೂಡ ನಮ್ಮವರೇ ನಮಗ್ ಬಿಡ್ತಾ ಇಲ್ಲ ಎಂಬ ನೋವನ್ನು ಕೂಡ ಏನಂತಾರೆ ಮಡಿವಾಳಯ್ಯವರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಅಂತ ಹೇಳ್ಬೋದು ನವೀನ್. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.